ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಲೇಟ್ ಮಾಡೋದು ಬೇಡ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ನನ್ನ ಮಗಳದ ಅಡ್ಮಿಷನ್ ಆಯ್ತು, ವಿಶಾಲಿಗೆ ಹೋಗಿದ್ವಿ. ಸೊ ವಿಶಾಲಲ್ಲಿ ಏನೇನ್ ಪರ್ಚೇಸ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಾನು ವಿಶಾಲಲ್ಲಿ ಏನೇನ್ ಪರ್ಚೇಸ್ ಮಾಡಿದೆ, ಎಷ್ಟೆಷ್ಟು ಪ್ರೈಸ್, ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಓಕೆ, ಆಮೇಲೆ ವಿಡಿಯೋನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡಿ. ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಐಟಮ್ಸ್ ತಂದಿದ್ದೀನಿ, ತುಂಬಾ ಅಲ್ಲ, ಓಕೆ ಸ್ವಲ್ಪ ಒಂದು ಐಟಮ್ಸ್ ತಂದಿದ್ದೀನಿ. ಸೊ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ನೋಡಿ, ಇಷ್ಟ ಆದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತೇಳಿ ಹೇಳಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಈಗ ನನ್ನ ಮಗಳಿಗೆ ಅಡ್ಮಿಷನ್ ಮಾಡಿ ಹಾಗೆ ವಿಶಾಲಿಗೆ ಹೋಗಿದ್ವಿ. ಲಂಚ್ ಬಾಕ್ಸ್ ತರೋಣ ಅಂತ ಹೋಗಿದ್ವಿ. ಲಂಚ್ ಬಾಕ್ಸ್ ತರೋಣ ಅಂತ ಹೇಳಿ, ಬಟ್ ಅಲ್ಲಿ ಹೋಗಿದ್ವಿ, ಟೈಮ್ ಆಯ್ತು, ಪಾಪು ಎದ್ಲು. ಅದಕ್ಕೋಸ್ಕರ ಲಂಚ್ ಬಾಕ್ಸ್ ತರಲಿಲ್ಲ. ಬೇರೆ ಐಟಮ್ಸ್ ಎಲ್ಲ ತಂದ್ವಿ. ಎಲ್ಲ ಐಟಮ್ಸ್ ತಗೊಂಡ್ರೆ ಅದು ಲಾಸ್ಟ್ ಇತ್ತು. ಲಂಚ್ ಬಾಕ್ಸ್ ಅದು ಕ್ಯಾಟಗರಿ ಲಾಸ್ಟ್ ಇತ್ತು. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಪಾಪು ಎದ್ಲು ಅಂತೇಳಿ ಆ ಫೋನ್ ಬಂತು. ಅದಕ್ಕೋಸ್ಕರ ಅಲ್ಲಿ ಹೋಗ್ಲೇ ಇಲ್ಲ. ಸೊ ಫಸ್ಟ್ ಏನೇನ್ ಶಾಪಿಂಗ್ ಮಾಡಿದ್ವಿ, ಏನೇನ್ ಐಟಮ್ಸ್ ತಂದ್ವಿ ಅಂತ ನಾನು ತೋರಿಸ್ತಾ ಇರ್ತೀನಿ ನೋಡಿ. ಫಸ್ಟ್ ಹೋದ ತಕ್ಷಣ ನನ್ನ ಮಗಳು ಆಟ ಸಾಮಾನ್ಯ ಫಸ್ಟ್ ಕಣ್ಣಿಗೆ ಬೀಳೋದು ಇನ್ನೊಂದು, ಇದು ಕೇರಂ ಬೋರ್ಡ್, ಸಣ್ಣ ಕೇರಂ ಬೋರ್ಡ್. ಇದು ಇಲ್ಲ ವಿನ್ನರ್ಸ್ ಎಲ್ಲ ಇದ್ರಲ್ಲಿ ತುಂಬಾ ಫೇಮಸ್ ಇತ್ತು, ಯೂನಿಕಾರ್ನ್. ಆಮೇಲೆ ಓಕೆ ಫ್ರೆಂಡ್ಸ್, ಈಗ ನನ್ನ ಮಗಳಿಗೆ ಅಡ್ಮಿಷನ್ ಮಾಡಿ ಹಾಗೆ ವಿಶಾಲಿಗೆ ಹೋಗಿದ್ವಿ. ಲಂಚ್ ಬಾಕ್ಸ್ ತರೋಣ ಅಂತ ಹೋಗಿದ್ವಿ. ಲಂಚ್ ಬಾಕ್ಸ್ ತರೋಣ ಅಂತ ಹೇಳಿ, ಬಟ್ ಅಲ್ಲಿ ಹೋಗಿದ್ವಿ, ಟೈಮ್ ಆಯ್ತು, ಪಾಪು ಎದ್ಲು. ಅದಕ್ಕೋಸ್ಕರ ಲಂಚ್ ಬಾಕ್ಸ್ ತರಲಿಲ್ಲ. ಬೇರೆ ಐಟಮ್ಸ್ ಎಲ್ಲ ತಂದ್ವಿ. ಎಲ್ಲ ಐಟಮ್ಸ್ ತಗೊಂಡ್ರೆ ಅದು ಲಾಸ್ಟ್ ಇತ್ತು. ಲಂಚ್ ಬಾಕ್ಸ್ ಅದು ಕ್ಯಾಟಗರಿ ಲಾಸ್ಟ್ ಇತ್ತು. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಪಾಪು ಎದ್ಲು ಅಂತೇಳಿ ಆ ಫೋನ್ ಬಂತು. ಅದಕ್ಕೋಸ್ಕರ ಅಲ್ಲಿ ಹೋಗ್ಲೇ ಇಲ್ಲ. ಸೊ ಫಸ್ಟ್ ಏನೇನ್ ಶಾಪಿಂಗ್ ಮಾಡಿದ್ವಿ, ಏನೇನ್ ಐಟಮ್ಸ್ ತಂದ್ವಿ ಅಂತ ನಾನು ತೋರಿಸ್ತಾ ಇರ್ತೀನಿ ನೋಡಿ. ಫಸ್ಟ್ ಹೋದ ತಕ್ಷಣ ನನ್ನ ಮಗಳ ಆಟ ಸಾಮಾನ್ಯ ಫಸ್ಟ್ ಕಣ್ಣಿಗೆ ಬೀಳೋದು ಇನ್ನೊಂದು, ಇದು ಕೇರಂ ಬೋರ್ಡ್, ಸಣ್ಣ ಕೇರಂ ಬೋರ್ಡ್. ಇದು ಇಲ್ಲ ವಿನ್ನರ್ಸ್ ಎಲ್ಲ ಇದ್ರಲ್ಲಿ ತುಂಬಾ ಫೇಮಸ್ ಇತ್ತು, ಯೂನಿಕಾರ್ನ್. ಆಮೇಲೆ ಯಾವ್ದಾದ್ರು ಕಲರ್ ಇತ್ತು, ಪಿಂಕ್ ಕಲರ್ ಇಟ್ಕೊಂಡಿದ್ವಿ. ನನ್ನ ಮಗಳು ಎಲ್ಲರೂ ಪಿಂಕ್ ಇದೆ, ಡ್ರೆಸ್ಸು ಜಾಸ್ತಿ ಪಿಂಕ್ ಇದೆ, ಆಟ ಸಾಮಾನು ಎಲ್ಲ ಟಾಯ್ಸ್ ಎಲ್ಲ ಜಾಸ್ತಿ ಪಿಂಕ್ ಇದೆ, ಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಇದು ತಂದಿದ್ದು. ಆಕ್ಚುಲಿ ಫುಲ್ ಇದು ಎಲ್ಲ ಬಾರ್ಡರ್ ಎಲ್ಲ ಪಿಂಕ್ ಕಲರೇ ಇತ್ತು, ಅದನ್ನ ನಾವು ತಗೊಳ್ಳಿಲ್ಲ. ಇವಾಗ ಸಣ್ಣ ಮಕ್ಳು ಎಷ್ಟು ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಲೂಡೋ ಇದೆ, ಆಮೇಲೆ ಇದು ಪಾನ್ಸ್, ಆಮೇಲೆ ಇದು ಆಟ ಆಡೋದು, ಅದೆಲ್ಲ ಒಂದು ಬಾಕ್ಸ್ ಹಾಕಿ ಇಟ್ಟಿದ್ದೀನಿ. ವಿಡಿಯೋ ಮಾಡ್ಬೇಕಾದ್ರೆ ತೋರ್ಸೋಣ ಇದೆ, ಆ ಕವರ ತಗೋಣ ಅಂತಾನೆ ವಿಶಾಲಿಂದ ಬಂದ ತಕ್ಷಣ ನನ್ನ ಮಗಳು ಎಲ್ಲ ಓಪನ್ ಮಾಡಿ ಅದ್ರ ಸ್ಟಾರ್ಟ್ ಮಾಡ್ಬಿಟ್ಲು. ಇದು ಒಂದು ಟಾಯ್ಸ್ ತಗೊಂಡ್ವಿ. ಆಮೇಲೆ ಇದು ಒಂದು ಬಾಸ್ಕೆಟ್ ಬಾಲ್ ನೋಡಿ. ಸೊ ಇಲ್ಲಿ ಹುಕ್ಕು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ನಾವು ವಾಲಿಗೆ ಹಾಕಿ ಮಕ್ಕಳು ಆಟ ಆಡ್ಬೋದು ಬಾಸ್ಕೆಟ್ ಬಾಲ್. ಇದು ಒಂದು, ಆಕ್ಚುಲಿ ಇದು ಪ್ರೈಸ್ 200 ಅಷ್ಟೇ ಫ್ರೆಂಡ್ಸ್. ಇದು ಕ್ಯಾರಂ ಬೋರ್ಡ್. ಆಮೇಲೆ ಇದು ಬಾಸ್ಕೆಟ್ ಬಾಲ್ 130 150 ಇರ್ಬೋದು. ಅದೆಲ್ಲ ನನ್ನ ಮಗಳು ಬಿಲ್ ಅದೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ವಿಷಯದಲ್ಲಿ ಏನಂದ್ರೆ, ಆ ಟಾಯ್ಸ್ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಮಕ್ಕಳಿಗೆ ತುಂಬಾ ಕಾಸ್ಟ್ಲಿ ತಗೊಂಡ್ರೆ ಅವ್ರಿಗೆ ಜಾಸ್ತಿ ದಿವಸ ಆಟ ಆಡೋದಿಲ್ಲ. ಮ್ಯಾಕ್ಸಿಮಮ್ 2 days, ಮ್ಯಾಕ್ಸಿಮಮ್ 1 week ಆಟ ಆಡ್ಬೋದು. ಆಮೇಲೆ ಅದು ಅವ್ರಿಗೆ ಹಳೇದ್ ಅನ್ಸ್ಬಿಡುತ್ತೆ, ಅದು ಅವ್ರಿಗೆ ಇಂಟ್ರೆಸ್ಟ್ ಬರೋದೇ ಇಲ್ಲ, ಮತ್ತೆ ಹೊಸ ಕೇಳ್ತಾರೆ. ಸೊ ಚೀಪ್ ಅಂಡ್ ಬೆಸ್ಟ್ ಆಟ ಆಡ್ತಾರೆ ಸ್ವಲ್ಪ ದಿನ, ಆಮೇಲೆ ಅದು ಬೋರ್ ಆದಾಗ ನಾವು ಎತ್ತಿಡ್ಬೋದು. ಆಮೇಲೆ ನಾವು ಅನ್ಸಲ್ಲ ಎಷ್ಟು ಕಾಸ್ಟ್ಲಿ ಕೊಟ್ಟು ತಗೊಂಡ್ ಬಂದ್ವಿ, ಜಾಸ್ತಿ ದಿವಸ ಆಟ ಆಡ್ಲೇ ಇಲ್ಲ ಅಂತೇಳಿ. ಸೊ ಕಡಿಮೆ ತಗೊಂಡ್ರೆ ಸ್ವಲ್ಪ ದಿವಸ ಆಟ ಆಡ್ತಾರೆ, ಅವ್ರಿಗೂ ಸಮಾಧಾನ ಆಗುತ್ತೆ, ನಮಗೂ ಸಮಾಧಾನ ಆಗುತ್ತೆ, ನಾವು ಜಾಸ್ತಿ ದುಡ್ಡು ಕೊಟ್ಟಿಲ್ಲ ಬಿಡು, ಸ್ವಲ್ಪನೇ ಕೊಟ್ಟಿದೀವಿ ಅಂತ ಅಲ್ವಾ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ಹೇಳಿ. ಸೊ ನೆಕ್ಸ್ಟ್ ಒಂದು ಫೋರ್ಕ್ ತಗೊಂಡಿದ್ವಿ. ಆಕ್ಚುಲಿ ಏನಾಗಿತ್ತು ಅಂತಂದ್ರೆ, ಒಂದು ಸ್ಟೋರಿ ಏನಾಗಿತ್ತು ಅಂದ್ರೆ, ಲಾಸ್ಟ್ ಟೈಮ್ ವಿಶಾಲಿಗೆ ಹೋಗಿದ್ವಿ ನಾವು, ಎಲ್ಲ ಬಿಲ್ ಎಲ್ಲ ಮಾಡಿಸಿದ್ವಿ. ಫೋರ್ಕ್ ತಗೊಂಡಿದ್ವಿ. ಇದು 49 rupees ಫೋರ್ಕ್, 4 ಪೀಸ್ ಇದೆ.
ಫೋರ್ಕ್ ತಗೊಂಡಿದ್ವಿ, ಆ ಬಿಲ್ ಎಲ್ಲ ಹಾಕಿ ಹೊರಗಡೆ ವಾಚ್ಮೆನ್ ಅದೆಲ್ಲ ಐಟಮ್ಸ್ ಕೌಂಟ್ ಮಾಡ್ತಾರಲ್ಲ, ಆ ಕೌಂಟ್ ಮಾಡಿದಾಗನೇ ಇತ್ತು. ಬಟ್ ಆಕ್ಚುಲಿ ಮನೆಗೆ ಬರ್ಬೇಕಾದ್ರೆ ಫೋರ್ಕ್ ಸೆಟ್ ಆಗಿರ್ಲಿಲ್ಲ. ಅಲ್ಲೇ ಬಿಟ್ಟು ಬಂದ್ವಿ ಬಿಲ್ಡಿಂಗ್ ಅಲ್ಲಿ, ಅಥವಾ ವಾಚ್ಮೆನ್ ಅದು ಚೇಂಜ್ ಮಾಡ್ತಲ್ಲ ಬ್ಯಾಸ್ಕೆಟ್, ಅದ ಮಿಸ್ ಆಯ್ತು ಗೊತ್ತಿಲ್ಲ. ಅದಕ್ಕೆ ಈ ಸಲ ಒಂದು ಫೋರ್ಕ್ ಸೆಟ್ ತಗೊಂಡ್ಬಂದೆ. 4 ಪೀಸ್ ಇದೆ, 49 rupees. ಚೆನ್ನಾಗಿದೆ ಕ್ವಾಲಿಟಿ. ಫೋರ್ಕ್ ಮನೆಯಲ್ಲಿ ದೊಡ್ಡದಿತ್ತು, ಉದ್ದದಿತ್ತು, ಅದು ಸ್ವಲ್ಪ ವೇಟ್ ಆಗ್ತಿತ್ತು, ಅದಕ್ಕೋಸ್ಕರ ಸಣ್ಣ ತಗೊಂಡ್ಬಂದೆ. ಆಮೇಲೆ ಇದು ಫ್ರೆಂಡ್ಸ್, ಇದು ಏನಾಯ್ತು, ಸ್ಕ್ರಬ್ಬರ್. ಇದು ಸ್ಕ್ರಬ್ಬರ್, ಇದು ಕಲರ್ ನನಗೆ ತುಂಬಾ ಇಷ್ಟ. ಪಿಂಕ್ ಬ್ಲೂನೇ ಇತ್ತು, ಪಿಂಕ್ ಬ್ಲೂ ನೋಡಿ ನೋಡಿ ಬೇಜಾರಾಗಿತ್ತು ಅಂತ ಈ ಕಲರ್ ತಗೊಂಡ್ಬಂದೆ ಫ್ರೆಂಡ್ಸ್. ಇದನ್ನು 50 rupees ಅಷ್ಟೇ. ಆಮೇಲೆ ಸ್ಲಿಪ್ಪರ್, ಎಲ್ಲ ಸ್ಕೂಲಿಗೆ ಹೋಗ್ತಾವಲ್ಲ ನನ್ನ ಮಗಳು, ಅದಕ್ಕೋಸ್ಕರ ಸ್ಲಿಪ್ಪರ್. ಅವಳಿಗೆ ಶೂಸ್ ಇಲ್ವಂತೆ, ಸ್ಲಿಪ್ಪರ್ ಹಾಕಿ ಕಳಿಸಿ ಅಂತ ಹೇಳಿದ್ರು ನಿನ್ನೆ ಸ್ಕೂಲಲ್ಲಿ. ಅದಕ್ಕೋಸ್ಕರ ಇದು ಕ್ರಾಕ್ಸ್ ನೋಡಿ, ಗ್ರೇ ಕಲರ್ ಇದು, ಆರೆಂಜ್ ಕಲರ್ ಇದೆ ಬ್ಯಾಕ್ ಸೈಡ್ ಸಪೋರ್ಟಿ. ಆಮೇಲೆ ಇಲ್ಲಿ ಸೋಲ್ ಕೂಡ ಆರೆಂಜ್ ಕಲರ್ ಇದೆ. ಇದು ಟ್ರೆಂಡ್ ಅಲ್ವಾ ಕ್ರಾಕ್ಸ್ ನೋಡಿ, ಈ ತರ ಇದೆ. ನನಗೆ ಇದ್ರಲ್ಲಿ ಪರ್ಪಲ್ ಕಲರು, ಆಮೇಲೆ ಡಿಸ್ಟೆಂಪರ್ ಕಲರು, ಆಮೇಲೆ ಬ್ಲಾಕ್ ಬ್ಲೂ ಇತ್ತು. ಬಟ್ ಅದರಲ್ಲಿ ಅವಳಿಗೆ ಅಷ್ಟು ಸೈಜ್ ಕರೆಕ್ಟ್ ಆಗ್ಲಿಲ್ಲ, ಅದಕ್ಕೋಸ್ಕರ ಈ ಕಲರ್ ನಾನು ಚೇಂಜ್ ಅನ್ಸಿ, ಇದೊಂದು ಕಲರ್ ಸ್ವಲ್ಪ ಟ್ರೆಂಡಿ ಅನ್ಸ್ತು, ಅದಕ್ಕೋಸ್ಕರ ಇದನ್ನ ತಗೊಂಡು. ಇದು ಡೈಲಿ ಯೂಸ್ ಇದೆ. ಆಮೇಲೆ ಒಂದು ಪಿಂಕ್ ಕಲರ್ ಶೂಸ್ ಇತ್ತು ಅವಳು, ಆಕ್ಚುಲಿ ಅದು ಸೈಜ್ ಆಗ್ತಾ ಇಲ್ಲ, ನಾವು ಚಿಕ್ಕವರಿದ್ದಾಗ ತಗೊಂಡಿದ್ದು. ಅದು ನಿನ್ನೆ ಹಾಕಕ್ ಟ್ರೈ ಮಾಡಿದ್ರು ಅವರಪ್ಪ, ಅವಳಿಗೆ ಆಗ್ತಾ ಇಲ್ಲ, ಅದು ಅವಳಿಗೆ ಒಂದು ಸೈಜ್ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲರೂ ನನ್ನ ಮಗ ಪಿಂಕ್ ಹೋಗೋದು, ಫಸ್ಟ್ ಅದೇ ಪಿಂಕ್ ಸೆಲೆಕ್ಟ್ ಮಾಡ್ತಾ ಮತ್ತೆ ಈ ಪಿಂಕ್ ತಗೊಂಡ್ಬಂದಿದ. ಈ ಪಿಂಕ್ ಸ್ಲಿಪ್ಪರ್ ನೋಡ್ಬೋದು ನೀವು, ಪರವಾಗಿಲ್ಲ, ಓಕೆ. ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ, ಬಟ್ ಅವ್ಳು ಇದೇ ಬೇಕು ಅಂತಂದ್ಲು ಅಂತ ನಮ್ಮ ಮನೆಯವ್ರು ಇದೇ ತಗೋ ಅಂತ ಅಂದ್ರು. ಇದು ಪಿಂಕ್ ಕಲರ್ ಫ್ರಾಕ್, ಏನಾದ್ರು ಡ್ರೆಸ್ ಚೆನ್ನಾಗಿರೋ ಡ್ರೆಸ್ ಹಾಕ್ದಾಗ ಇದು. ಆಮೇಲೆ ಸ್ವಲ್ಪ ಮಕ್ಳಿಗೆ ಬಟ್ಟೆಗಳು ತಗೊಂಡ್ವಿ. ಇದು ನೋಡಿ ಪ್ಯಾಂಟ್, ನನ್ನ ದೊಡ್ಡ ಮಗಳಿಗೆ. ಸೊ ಇಲ್ಲೊಂದ್ ಸ್ವಲ್ಪ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ, ಕಾಟನ್ ಫ್ರೆಂಡ್ಸ್. ಇದು ಜೀನ್ಸ್ ಅಲ್ಲ, ಕಾಟನ್. ಇಲ್ಲಿ ಟೈ ಮಾಡ್ಕೊಂಡು ಬೆಲ್ಟ್ ತರ ಕೊಟ್ಟಿದ್ದಾರೆ, ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಆಮೇಲೆ ಹಿಂದ್ಗಡೆ ಬ್ಯಾಕ್ ಸೈಡ್ 2 ಪಾಕೆಟ್, ಆಮೇಲೆ ಇಲ್ಲಿ ಪಾಕೆಟ್ ಫ್ರೆಂಡ್ಸ್. ಇದು 299 ಫ್ರೆಂಡ್ಸ್. ಇದು ಪ್ಯಾಂಟ್ ನೋಡಿ, 299. ಆಮೇಲೆ ಇದು ಸೊ ಡೈಲಿ ವೇರಿಗೆ ಬರುತ್ತೆ. ಆಮೇಲೆ ಈಗ ಸ್ಕೂಲಿಗೆ ಹೋಗ್ತಾರಲ್ಲ, ಫ್ರಾಕ್ಸ್, ಮಿಡಿ ಸ್ಕರ್ಟ್ ಹಾಕ್ತಾ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಏನ್ ಸ್ವಲ್ಪ ತಗೊಂಡ್ಬಂದ್ವಿ. ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿನೂ ಎಲಾಸ್ಟಿಕ್ ಇದೆ, ಆಮೇಲೆ ಇಲ್ಲಿ ಟೈಸ್ ಹತ್ರನು ಎಲಾಸ್ಟಿಕ್ ಇದೆ. ಓಕೆ, ವರ್ತ್ ಅನಿಸ್ತು ತಗೊಂಡ್ಬಂದೆ. ಇದ್ರ ಪ್ರೈಸ್ ಫ್ರೆಂಡ್ಸ್ 49-45 ಇರ್ಬೇಕು ಅನ್ಸುತ್ತೆ. 40 rupees, ಸಾರಿ, ಜಸ್ಟ್ 40 rupees. ಇದು ಚೆನ್ನಾಗಿದೆ, ಸ್ಮೂತ್ ಇದೆ, ಚೆನ್ನಾಗಿದೆ ಕ್ಲಾತ್. ಇದರಲ್ಲಿ ಇನ್ನು 2 ಕಲರ್ಸ್ ತಗೊಂಡೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ. ಇದು ಅಷ್ಟೇ, ಇದು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಸೈಜ್ ದೊಡ್ಡದು ಅನ್ಸುತ್ತೆ, ಸ್ವಲ್ಪ ದೊಡ್ಡದಿದೆ. ಮನೇಲಿ ಹಾಕ್ಬೋದು, ಟಿ ಶರ್ಟ್ ಕೆಳಗಡೆ ಹಾಕ್ಬೋದು. ಇಲ್ಲೂ ಎಲಾಸ್ಟಿಕ್ ಇದೆ, ಆಮೇಲೆ ಇಲ್ಲೂ ಕೂಡ ಎಲಾಸ್ಟಿಕ್ ಇದೆ. ಆಮೇಲೆ ಇದೊಂದು ಪ್ರಿಂಟ್, ಇದರಲ್ಲಿ ಸ್ಟಾರ್ ತರ ಇದೆ, ಸ್ಟಾರ್ ಫ್ಲವರ್ ಏನೋ ಇದೆ ಇದರಲ್ಲಿ. ಇದರಲ್ಲಿ ಸೈಲೆಂಟ್ ನೈಟ್, ಸ್ವಲ್ಪ ಸ್ಟಾರ್, ರೌಂಡ್ ಏನೋ ಪ್ರಿಂಟ್ ಇದೆ. ತುಂಬಾ ಸ್ಮೂತ್ ಇದೆ ಕ್ಲಾತ್. ಇದು ಕೂಡ ಪ್ರೈಸ್ 40 rupees. 40 rupees ಏನ್ ಬರುತ್ತೆ ಫ್ರೆಂಡ್ಸ್, ಏನು ಬರಲ್ಲ. ಆಮೇಲೆ ಇದು ಪ್ಯಾಂಟ್, ಇದು ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸಾರಿ, ಇದು ಏನೋ ಗೊಂಬೆ ತರ ಕೊಟ್ಟಿದ್ದಾರೆ, ಕಣ್ಣು, ಇಲ್ಲಿ ಏನೋ ಡಿಸೈನ್ ಕೊಟ್ಟಿದ್ದಾರೆ ಕಾರ್ಟೂನ್ ತರ. ಇಲ್ಲೂ ಅಷ್ಟೇ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಪ್ಲೇನ್. ಇದ್ರ ಪ್ರೈಸ್ ಬಂದು 160 rupees. 159 ಇದೆ, 160 rupees. ಇದು ಅದೇ ಹೇಳಿದ್ನಲ್ಲ, ಅದ್ರಲ್ಲೇ ಇದು ಒಂದು ಕಲರ್
ಇದು ಸ್ವಲ್ಪ ಸೈಜ್ ಸಣ್ಣದಿದೆ, ಫ್ರಾಕ್ ಒಳಗಡೆಲ್ಲ ಹಾಕ್ಬೋದು ನೋಡಿ, ನೀವು ಎಲ್ಲಷ್ಟು ಕಾಣುತ್ತೆ ಇದ್ರಲ್ಲಿ ವೈಟ್ ಕಲರ್ ಇಲ್ಲಿ. ಆಮೇಲೆ ರಾಬಿಟ್ ಪ್ರಿಂಟ್ ಇದೆ ಇದ್ರಲ್ಲಿ, ತುಂಬಾ ಕ್ಯೂಟ್ ಇದೆಲ್ಲ ರಾಬಿಟ್. ಆಮೇಲೆ ಸಣ್ಣದು ಹಾರ್ಟ್ ಇದೆ ನೋಡಿ. ಆಮೇಲೆ ಇದು ಎರಡು ಯೆಲ್ಲೋ ಕಲರ್ ಡ್ರೀಮಿಂಗ್ ಬಿಗ್. ಇಲ್ಲೊಂದ್ ಸ್ವಲ್ಪ ಡಿಸೈನ್ ಒಂದ್ ಸೈಡ್ ಇದೆ, ಇನ್ನೊಂದ್ ಸೈಡ್ ಇಲ್ಲ. ನೀವು ಕಟ್ಬೋದು, ಲೂಸ್ ಟೈಟ್ ಏನ್ ಬೇಕಾದ್ರೆ ಆ ತರ ಕಟ್ಕೋಬಹುದು. ಬ್ಯಾಕ್ ಸೈಡ್ ಪ್ಲೇನ್. ಇದ್ರ ಪ್ರೈಸ್ ಇದು ಕೂಡ 40 rupees ಅಷ್ಟೇ. ಅದ್ರಲ್ಲೇ ಇದು ಒಂದ್ ಸ್ವಲ್ಪ ಇದು ಬಾಯ್ಸ್ ತರ ಇದೆ, ಬಟ್ ಓಕೆ, ಗರ್ಲ್ಸ್ಗೂ ಹಾಕ್ತಾರಲ್ವಾ. ಸೈಡಿಗೆ ವೈಟ್ ಕಲರ್ ಒಂದು ಪ್ಯಾಚ್ ವರ್ಕ್ ತರ ಕೊಟ್ಟಿದ್ದಾರೆ. ಇದು ಪ್ರೈಸ್ 40 rupees. ಇವು ಎರಡು ಕಂಪೇರ್ ಮಾಡಿದ್ರೆ ಇವು 40 rupees ಆರಾಮಾಗಿ ಕೊಡ್ಬೋದು. ಎಲಾಸ್ಟಿಕ್ ಇದೆ, ಪ್ರಿಂಟ್ ಚೆನ್ನಾಗಿದೆ, ಸ್ವಲ್ಪ ಸೈಜ್ ದೊಡ್ಡದು ನೋಡಿ. ಇನ್ನು ನಾನು ತೋರಿಸಿದ್ನಲ್ವಾ, ಇದನ್ನು 40 rupees ಫ್ರೆಂಡ್ಸ್, ಇದನ್ನು 40 rupees. ಇವಾಗ ಅನ್ಸ್ತಾ ಇದೆ ಅದೇ ತರದೇ ತಗೋಬೋದಿತ್ತು, ಇನ್ನೂ ಸ್ವಲ್ಪ ಕಲರ್ಸ್ ಅಂತೇಳಿ ನೋಡಿ. ಇದು ಪ್ರಿಂಟ್ ಎಲ್ಲ ಏನಿಲ್ಲ, ಮುಂದ್ಗಡೆನೂ ಇಲ್ಲ ಹಿಂದ್ಗಡೆನೂ ಇಲ್ಲ ಇದಕ್ಕೆ, ಬಟ್ ಸೈಡಿಗೆ ಈ ತರ ವೈಟ್ ಕಲರ್ ಪ್ಯಾಚ್ ವರ್ಕ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇದು ಪ್ಯೂರ್ ಕಾಟನ್ ಫ್ರೆಂಡ್ಸ್. ಇದು ಶಾರ್ಟ್ಸ್, ಇದು ಎಲಾಸ್ಟಿಕ್ ಇದೆ, ಮುಂದೆ ಇದೇನು ಓಪನ್ ಇಲ್ಲ, ಜಸ್ಟ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಪಾಕೆಟ್ ಇದೆಯಾ? ಇಲ್ಲ, ಮುಂದೆ ಪಾಕೆಟ್ ಇಲ್ಲ, ಬ್ಯಾಕ್ ಸೈಡ್ ಮಾತ್ರ ಒಂದು ಸಣ್ಣ ಪಾಕೆಟ್ ಕೊಟ್ಟಿದ್ದಾರೆ. ನನಗೆ ನನ್ನ ಮಗಳಿಗೆ ಫ್ರಾಕ್ಗಿಂತ ಈಗ ಶಾರ್ಟ್ಸ್, ಸ್ಕರ್ಟ್, ಮಿಡಿ ಆ ತರ ಹಾಕಕ್ ಇಷ್ಟ. ಇದ್ರ ಮೇಲೆ ಫ್ರೆಂಡ್ಸ್ ಫ್ಲವರ್ ಇದೆ, ಫ್ಲವರ್ ಲೂಸ್ ಪ್ರಿಂಟ್ ಎಲ್ಲ ಇದೆ, ಪ್ಯೂರ್ ಕಾಟನ್. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸ್ಕೂಲಿಗೆಲ್ಲ ಹಾಕೊಂಡು ಹೋಗ್ಬೇಕಾದ್ರೆ, 2 days ಕಲರ್ ಡ್ರೆಸ್ ಇರುತ್ತಲ್ವಾ, ಅವಾಗೆಲ್ಲ ಹಾಕಕ್ ಬೇಗಿರ್ಲಿ ಅಂತ ತಗೊಂಡ್ಬಂದೆ. ಇದು ಕ್ಲಾತ್ ಕ್ಲಿಪ್ಸ್ 36 ಪೀಸಿಗೆ 69 rupees ಇದೆ. 9 rupees. ನೋಡೋಣ ಕ್ವಾಲಿಟಿ ಯಾವ ತರ ಇದೆ, ನಾನು ಅಲ್ಲಿ ಓಪನ್ ಮಾಡಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಟೈಟ್ ಇದೆ. 36 ಕ್ಲಿಪ್ಸಿಗೆ 69 rupees ಆರಾಮಾಗಿ ಕೊಡ್ಬೋದು ನೋಡಿ, ಎಷ್ಟು ಟೈಟ್ ಇದೆ. ಆಮೇಲೆ ಲಾಸ್ಟ್ ಟೈಮ್ ಹೋದಾಗ ಇದು 12 pieces ತಗೊಂಡ್ಬಂದ್ವಿ, ಜಸ್ಟ್ 20 rupees ಗೆ. ಈ ತರದ್ದು 12 ಪೀಸ್. ಅದು ಸ್ವಲ್ಪ ಹಾಳಾಯ್ತು, ನನ್ನ ಮಗಳು ಎಲ್ಲೆಲ್ಲ ಬಿಸಾಕಿದ್ಲು, ಇಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಲಿ ಅಂತ ಹೇಳಿ ತಗೊಂಡ್ಬಂದೆ. ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಮತ್ ನೆಕ್ಸ್ಟ್ ವೀಕಿಂದ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ಲೇಟಾಗಿ ಎದ್ದಾಳ್ತಾ ಇದ್ಲು, ಇನ್ಮೇಲೆ ಬೇಗ ಎದ್ದಾಳ್ಬೇಕು, ಬೇಗ ಎದ್ದು ಎಲ್ಲ ರೆಡಿ ಆಗಿ ಹೋಗ್ಬೇಕು. ಊಟ ಮಾಡ್ಸೋದು ಇದು ಒಂದು ದೊಡ್ಡ ಟಾಸ್ಕ್. ಈಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಗೆ ಊಟ ಮಾಡ್ತಾಳೆ, ಎಷ್ಟು ಬೇಗ ಎದ್ದಾಳ್ಬೇಕು, ರೆಡಿ ಆಗ್ಬೇಕು, ಟಿಫನ್ ಮಾಡ್ಬೇಕು, ಎಷ್ಟೊತ್ತಿಗೆ ಎದ್ದಾಳ್ತಾಳೆ ಏನೋ, ನನಗೆ ಹೀಗೆ ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವಳಿಗೆ ಹೇಗೆ ರೆಡಿ ಆಗ್ತಾಳೆ. ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ಬ್ಲಾಗ್ ಮಾಡೋಣ ಅಂತ ಪ್ಲಾನ್ ಇದೆ. ಅದೇ ತರ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಓಕೆ ಫ್ರೆಂಡ್ಸ್, ಓಕೆ, ಇಷ್ಟೆಲ್ಲ ನಾನು ವಿಶಾಲಿಂದ ಐಟಮ್ಸ್ ಪರ್ಚೇಸ್ ಮಾಡಿದ್ದು. ಇದ್ರಲ್ಲಿ ನಿಮಗೆ ಯಾವ ಐಟಮ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಆಮೇಲೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.